ಹಾಯ್ ಹಲೋ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಲೈವ್ ಡೆಮೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ಆಪ್ಷನ್ ಇಂಟರ್ ಲಿಂಕ್ನ ನಿಮ್ಗಾಗಲೇ ಗೂಗಲಲ್ಲಿ ಹೋಗ್ಬಿಟ್ಟು ಅಥವಾ ವೆಬ್ಸೈಟಲ್ಲಿ ಹೋಗ್ಬಿಟ್ರೆ ಈ ರೀತಿ ಸಿಗ್ತದೆ. ನೀವು ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂತಂದ್ರೆ ಈಗ ವಾಟ್ಸಪ್ ಚಾನಲ್ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಆ ಲಿಂಕ್ ಥ್ರೂ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಸೆಕೆಂಡ್ ರೌಂಡ್ ಆಪ್ಷನ್ ಇಂಟರ್ ಲಿಂಕ್ನ ಓಪನ್ ಮಾಡ್ಕೋಬೇಕಾಗ್ತದೆ. ನಾನು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೀವು ಮುಂದೆ ಏನೆಲ್ಲ ಮಾಡಬೇಕು ಲೈವ್ ಡೆಮೋ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮ್ಗೆ ಅರ್ಥ ಆಗ್ತದೆ. ಸರಿ, ಈಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಆಗ್ತದೆ. ನಿಮ್ಗೆ ಗೊತ್ತಿರೋಗೆ ಫಸ್ಟ್ ರೌಂಡ್ ಯಾವ ರೀತಿ ಬಂದಿತ್ತು ಅದೇ ರೀತಿ ಬರ್ತದೆ. ನೀವು ಹೋಗ್ಬಿಟ್ಟು ಏನು ಮಾಡಬೇಕು, ಸೇಮ್ ಅಲ್ಲಿ ಲಾಗಿನ್ ವಿತ್ CET ನಂಬರ್ ಅದನ್ನ ಹಾಕೋರಿ ಅಥವಾ ಸ್ಕ್ಯಾನಿಂಗ್ ಬೇಕಾದ್ರೆ QR ಕೋಡಲ್ಲಿ ಮಾಡ್ಕೋಬೋದು. ನಾನೀಗ ಸದ್ಯಕ್ಕೆ ಏನು ಮಾಡ್ತೀನಿ, ಲಾಗಿನ್ ವಿತ್ ನಂಬರ್ ಮೇಲೆ ಹಾಕ್ಕೊಂತೀನಿ. ನಾನು ಅಪ್ಲಿಕೇಶನ್ ನಂಬರ್ ಆಯಿತು, ಮತ್ತು ಆಪ್ಷನ್ ಎಂಟ್ರಿ, CET ನಂಬರು ಮತ್ತು ಕ್ಯಾಪ್ಚರ್ ಕೋಡ್ ಏನು ಕಾಣಿಸ್ತಿದೆ ಅದನ್ನ ಮೂರು ಕೂಡ ಹಾಕ್ಕೊಂಡು ಕೆಳಗಡೆ ಏನು ಕಾಣಿಸ್ತದೆ ಸೆಂಡ್ OTP ಮೇಲೆ ಕೊಡಬೇಕಾಗ್ತದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲನೂ ಕೂಡ ಹಾಕ್ಕೊಂಡು, ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕ್ಕೊಂಡು ಅದಾದ ತಕ್ಷಣ ಏನಪ್ಪ ಅಂದರೆ ಕೆಳಗಡೆ ಆಪ್ಷನ್ ಎಂಟ್ರಿ ಮತ್ತು ಕ್ಯಾಪ್ಚರ್ ಕೋಡ್ ಎಲ್ಲನೂ ಕೂಡ ಹಾಕಿ ಸೆಂಡ್ OTP ಮೇಲೆ ಕೊಟ್ಟರೆ ಅಂತಂದರೆ ನಮಗೆ ಒಂದು OTP ಗೊತ್ತಿರುವಾಗ ನಿಮ್ಗೆ ಯಾವ OTP ನಿಮ್ಮ ಮೊಬೈಲ್ ನಂಬರ್ಗೆ ಕೊಟ್ಟಿರ್ತಾರೋ ಆ ಮೊಬೈಲ್ ನಂಬರ್ಗೆ OTP ಹೋಗ್ತದೆ. ಆ OTP ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎಂಟ್ರಿ ಮಾಡ್ಬೇಕು. ಓಕೆ, ಲೈಕ್ ಎಕ್ಸಾಂಪಲ್ ಈಗ ಕಾಣಿಸ್ತಿದೆ ನೋಡಿ, ಈ ರೀತಿ ಬರ್ತದೆ. OTP ಹಾಕ್ಕೊಂಡು ವೆರಿಫೈ OTP ಅಂತ ಏನು ಮಾಡಬೇಕು, ವೆರಿಫೈ OTP ಅಂತ ಕೊಟ್ಟ ತಕ್ಷಣ ವೆರಿಫೈ ಆಗ್ತದೆ. ಈ ಸರ್ತಿ ಹೊಸದಾಗಿ ಎಷ್ಟೇ ಆ್ಯಡ್ ಮಾಡಿದ್ದಾರೆ ನಿಮ್ಗಳಿಗೆ ಗೊತ್ತಿದೆ. ಈ ಸರ್ತಿ ಫೇಸ್ ರೆಕಗ್ನಿಷನ್ ಇದೆ ಅಂತಂದರೆ ಫೇಸ್ ಲಾಗಿನ್ ಕೊಟ್ಟಿರೋ ಕಾರಣ ಈ ಸರ್ತಿ ಮತ್ತು ಫೇಸ್ ಲಾಗಿನ್ ಆಗಲೇಬೇಕು. ಸೊ ವೆರಿಫೈ OTP ಕೊಟ್ಟ ತಕ್ಷಣ ನೆಕ್ಸ್ಟ್ ಇನ್ನೊಂದು ಪೇಜ್ ಬರ್ತದೆ ನೋಡಿ, ಫೇಸ್ ವೆರಿಫಿಕೇಷನ್ ಅಂತ ಬರ್ತದೆ. ನೀವು ಸ್ಟಾರ್ಟ್ ಕ್ಯಾಮ್ರಾ ಅಂತ ಕಳಿಸ್ತದೆ. ಆ ಸ್ಟಾರ್ಟ್ ಕ್ಯಾಮ್ರಾ ತೊಗೊಂಡು ನಿಮ್ಮ ಯಾವುದೋ ಫೋಟೋ ಅಥವಾ ಯಾವುದಾದ್ರು ಸೆಲ್ಫಿ ಯಾವುದಾದ್ರೂ ಒಂದು ಇಟ್ಕೊಂಡು ಕ್ಯಾಪ್ಚರ್ ಫೋಟೋ ಅಂತ ಏನು ಕೆಳಗಡೆ ಕಾಣಿಸ್ತದೆ ಆ ಕ್ಯಾಪ್ಚರ್ ಫೋಟೋ ಅಂತ ಹೊಡ್ಕೊಂಡ್ರೆ ಅಂತ ಕರೆಕ್ಟಾಗಿ ಬರ್ಕಂದ್ರೆ ಇನ್ನೊಂದು ಟೈಮ್ ಮಾಡ್ಕೊರಿ ಓಪನ್ ಆಗುತ್ತೆ. ಓಕೆ, ಲಾಗಿನ್ ಕೊಟ್ಟರೆ ಈ ರೀತಿ ಬರ್ತದೆ. ನಿಮಗೆ ಗೊತ್ತಿರುವಾಗ ಆಪ್ಷನ್ ಎಂಟ್ರಿ, ಅಲಾಟ್ಮೆಂಟು, ಅಕೌಂಟ್ ಸೆಟ್ಟಿಂಗ್ ಮತ್ತು ಅಡ್ಮಿಷನ್ 4 ಕಾಣಿಸ್ತವೆ. ನಿಮ್ಮದು ಈಗ ಮೇನ್ ಕೆಲಸ ಇರೋದು ಬಂದುಬಿಟ್ಟು ಇಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಅಂತ ಕಾಣಿಸ್ತಿದೆ, ಅಲ್ಲಿ ಕೆಲಸ. ನೀವು ಅಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವಾಗ ನೋಡಿ ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದಾರೆ ಅಂತಂದರೆ 25/8/2025 13:30 ಅಂತ ಕೊಟ್ಟವ್ರೆ. ಮೀನ್ಸ್ ಅದರ ಅರ್ಥ ಏನಂತಂದರೆ 1:30ವರೆಗೂ ಕೂಡ ಟೈಮ್ ಇದೆ, 25ನೇ ತಾರೀಕು ತನಕ. ಸೊ ಅಲ್ಲಿವರೆಗೂ ಕೂಡ ನೀವು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಏನು ಕಾಣಿಸ್ತೆ ಅದರಿಂದ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಅಂದರೆ ಎಡಿಟ್ ಮಾಡ್ಕೋಬೋದು, ರಿಅರೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ನೋಡಿ ಮೇನ್ ಆಗಿ ಈ ಪಾಯಿಂಟ್ಸ್ ಎಲ್ಲರೂ ಕೂಡ ಅಗ್ರಿ ಬಟನ್ ಅಂತ ಏನು ಕಾಣಿಸ್ತಿದೆ ಎಲ್ಲರೂ ಕೂಡ ಬರ್ತದೆ. ಅಂದರೆ ಸೀಟ್ ಅಲರ್ಟ್ ಆಗದಿರೋರಿಗೆ, ಚಾಯ್ಸ್ 2 ಕೊಟ್ಟವ್ರಿಗೆ ಮತ್ತು ಚಾಯ್ಸ್ 3 ಕೊಟ್ಟವ್ರಿಗೆ ಎಲ್ಲರೂ ಕೂಡ ಬರ್ತದೆ. ಸೊ ಹಂಗಾಗಿ ಈ ಬಂದ ತಕ್ಷಣ ಈ ಪೇಜಿಗೆ ಬಂದ ತಕ್ಷಣ ಅಂತ ಎಲ್ಲರೂ ಕೂಡ ಒನ್ ಟೈಮ್ ಓದ್ಕೊರಿ. ಇಲ್ಲಿ ಏನಂತ ಕೊಟ್ಟಾರೆ ನೋಡ್ರಿ, ಇಲ್ಲಿ ಯಾರಿಗೆಲ್ಲ ಸೀಟ್ ಸಿಗುತ್ತೋ ಸೆಕೆಂಡ್ ರೌಂಡ್ಗೆ ಅಡ್ಮಿಷನ್ ಆಗಲೇಬೇಕು ಅಂತ ಕೊಟ್ಟಾರೆ. ಅಂದರೆ ಚಾಯ್ಸ್ 3 ಅಂತ ಇಲ್ಲ, ಅಂದರೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ. ಬೇಕಾದ್ರೆ ನೀವು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ಬೋದು, ಇಲ್ಲಂತಂದ್ರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಲೇಬೇಕು. ಓಕೆ, ಕರೆಕ್ಟಾಗಿ ಓದ್ಕೊಂಡು ಒನ್ ಟೈಮು ಇಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಸಿಕ್ಕಿರೋ ಸೀಟ್ಗೆ ಅಡ್ಮಿಷನ್ ಆಗ್ತೀನಿ ಅಂತಂದರೆ ಏನು ಮಾಡ್ಕೊರು, ಅಲ್ಲಿ ಟಿಕ್ ಮಾರ್ಕ್ ಇರ್ತದೆ, ಆ ಟಿಕ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೋಕಂದ್ರೆ ಅಗ್ರಿ ಬಟನ್ ಅಂತ ಕಾಣಿಸ್ತಿದೆ, ಹಾಯ್ ಅಗ್ರಿ ಅಂತಂದು ಏನು ಮಾಡ್ಕೋ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಬರ್ತದೆ. ಪ್ರತಿ ಟೈಮಲ್ಲಿ ಲಾಗಿನ್ ಆಗೋ ಕೂಡ ಬರ್ತದೆ. ಅದೊಂದು ತಲೆ ಇಟ್ಕೋರಿ, ಎಲ್ಲರೂ ಕೂಡ ಬರ್ತದೆ. ಸೀಟ್ ನಾಟ್ ಅಲರ್ಟೆಡ್ ಮತ್ತು ಸೀಟ್ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟರು ಕೂಡ ಏನಂತಂದರೆ ಸೇಮ್ ಎಲ್ಲರೂ ಕೂಡ ಬರ್ತದೆ. ಒನ್ ಟೈಮ್ ಅಟ್ಲೀಸ್ಟ್ ಆದರೂ ಒನ್ ಟೈಮ್ ಲಾಗಿನ್ ಆಗಲೇಬೇಕು ಎಲ್ಲರೂ ಕೂಡ. ಅಂತಂದರೆ ಸೀಟ್ ಸಿಗದೇ ಇದ್ದವರಾಯಿತು, ಮತ್ತು ಚಾಯ್ಸ್ 2 ಆದರೂ ಕೊಟ್ಟಿರಿ ಮತ್ತು ಚಾಯ್ಸ್ 3 ಆದರೂ ಕೊಟ್ಟಿರಿ, ನೀವು ಒನ್ ಟೈಮ್ ಆದರೆ ಏನಪ್ಪ ಅಂತಂದರೆ ಲಾಗಿನ್ ಆಗಲೇಬೇಕು. ಈ ರೀತಿ ಇಲ್ಲಿವರೆಗೂ ಕೂಡ ಪೇಜ್ಗೆ ಆದರೂ ಬರಲೇಬೇಕು ನೀವು. ಓಕೆ, ಅಂದರೆ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಅಂತಂದರೆ ನಿಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟ ಇದೆ ಅಂತ ಅರ್ಥ. ಸೊ ನಿಮಗೆ ಗೊತ್ತಿರುವ ಪ್ರಿವಿಯಸ್ ಇಯರ್ ಎಲ್ಲನೂ ಕೂಡ ಡಿಸಿಪ್ಲಿನ್ ಹೋಗುತ್ತಂದ್ರೆ ಎಲ್ಲ ಕೋರ್ಸಸ್ ಕೂಡ ಈ ಕಡೆ ತೋರಿಸ್ತವೆ. ನಿಮಗೆ ಹೊಸದಾಗಿ ಕಾಲೇಜಸ್ ಯಾವ ಬರ್ತದೆ ಯಾರು ಮಾಡಲಿಕ್ಕೆ ನಿಮ್ಗೆ ಗೊತ್ತಿರುವಾಗ BMS ಮಾತ್ರ ಬರ್ತದೆ. BMS ಬೇಕಾದರೆ ಮಾಡೋರು ಏನು ಮಾಡ್ತಾರೆ, BMS ಸೆಲೆಕ್ಟ್ ಮಾಡ್ಕೊಂಡು ಅಂದರೆ KCT NEET ಎರಡೂ ಕೂಡ ಎಕ್ಸಾಮ್ ಬರೋದು LGBT ತೊಗೊಂಡವರು. ಇಲ್ಲ ನನಗೆ ಎಡಿಟ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಮೀನ್ಸ್ ನಾನು ಏನಂತಂದರೆ ಈ ಕಡೆ ಪೇಜಲ್ಲಿ ನನಗೆ ಇವನು ಬಂದುಬಿಟ್ಟು ಗೊತ್ತಿರುವಾಗ 9ನೇ ಕಾಲೇಜ್ ಸಿಕ್ಕಿತ್ತು ಈ ಒಂದು ಸ್ಟೂಡೆಂಟ್ಗೆ. ಸೊ ಈ ಒಂದು ಸ್ಟೂಡೆಂಟ್ಗೆ 9ನೇ ಕಾಲೇಜ್ ಸಿಕ್ಕಿತ್ತು. ಇವನು ಏನು ಮಾಡಿದಂತಂದರೆ ಚಾಯ್ಸ್ 2 ಅನ್ನು ಕೊಟ್ಟಿದ್ದ. ಓಕೆ, ಇವನು ಏನು ಮಾಡಿದಂತಂದರೆ ಚಾಯ್ಸ್ 2 ಅಂತ ಕೊಟ್ಟಿದ್ದ, ಚಾಯ್ಸ್ 2 ಕೊಟ್ಟಿದ್ದ. ಸೊ ಹಂಗಾಗಿ ಈ ಕಾಲೇಜ್ ಏನಿತ್ತು ಹೋಲ್ಡಲ್ಲಿತ್ತು ಇವನಿಗೆ. ಸೊ ಹಂಗಾಗಿ ಹೋಲ್ಡಲ್ಲಿರೋ ಕಾರಣ ಏನಾಗ್ತದೆ, ಈಗ ಮೇಲ್ಗಡೆ ಇರತಕ್ಕಂಥ ಅಂತಂದರೆ ಏನಂತಂದರೆ ಇಲ್ಲಿವರೆಗೂ ಇರತಕ್ಕಂಥ ಮೇಲ್ಗಡೆ ಇರತಕ್ಕಂಥ ಕಾಲೇಜಸ್ ಮಾತ್ರ ಶೋ ಆಗ್ತವೆ. ಸೊ ಹಂಗಾಗಿ 8, 7, 6 ಅಂತಂದು ಏನು ಕಾಣಿಸೋದು ಇಷ್ಟೇ ಕಾಲೇಜಸ್ ಮಾತ್ರ ತೋರಿಸ್ತಾವೆ. ಇವಾಗ ಕೆಳಗಡೆ ಆಟೋಮೆಟಿಕ್ ಅಷ್ಟು ಕೂಡ ಡಿಲೀಟ್ ಆಗಿಬಿಟ್ಟು ಆ್ಯಕ್ಚುಲಿ ಒಂದು 200 ಆಪ್ಷನ್ಸ್ ಮಾಡಿದ್ದ, ಬಟ್ ಈಗ ಸಿಕ್ಕಿರೋದು ಮಾತ್ರ ಈಗ 9ನೇದು. ಸೊ ಹಂಗಾಗಿ ಈಗ ನಾನು 6, 7 ಚೇಂಜಸ್ ಮಾಡ್ಕೋಬೇಕು ಬಂದರೆ 6 ಇರೋದು 7 ಮಾಡ್ಕೋಬೇಕಂದ್ರೆ 7 ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಅಂದರೆ ರಿಅರೇಂಜ್ ಮಾಡ್ತಾಯಿದ್ದೀನಿ ನಾನು. 7 ಇರೋದು 6 ಮಾಡ್ಕೋಬೇಕಂದ್ರೆ 6 ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಅಪ್ಡೇಟ್ ಅಂತ ಕಾಣಿಸ್ತಿದೆ ನೋಡಿ. ಬೇಕಾದ್ರೆ ನಂಬರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನೋಡಿ SDM ಕೆಳಗಡೆ ಇದೆ, ವಿಶ್ವೇಶ್ವರಯ್ಯ ಎಂ ವಿಶ್ವೇಶ್ವರಯ್ಯ ಮೇಲ್ಗಡೆ ಇದೆ. ಸೊ ಈ ಚೇಂಜ್ ಮಾಡ್ಕೋಬೇಕಂದ್ರೆ ಅಪ್ಡೇಟ್ ಕೆಳಗಡೆ ಕೊಡ್ತೀನಿ. SDM ನೋಡಿ ಈಗ ಮೇಲ್ಗಡೆ ಹೋಗುತ್ತೆ, ಬೇಕಾದ್ರೆ ನೋಡ್ತಾರೆ. ಈಗ SDM ಕೆಳಗಡೆ ಇತ್ತು. ಓಕೆ, ಸೊ ಅಪ್ಡೇಟ್ ಅಂದ್ರೆ ಕೊಟ್ಟರೆ ಸ್ವಲ್ಪ ವೇಟ್ ಮಾಡಿರಿ ಬರ್ತದೆ. ಸೊ ನೋಡಿ ಇವಾಗ ನೋಡಿ SDM ಮೇಲ್ಗಡೆ ಆಯಿತು, ಶ್ರೀ ಎಂ ವಿಶ್ವೇಶ್ವರಯ್ಯ ಕೆಳಗಡೆ ಬಂತು. ಸೊ ಇದೇ ಅಂದರೆ ನೀವು ಏನಾದರೂ ರಿಅರೇಂಜ್ ಏನಾದರೂ ಮಾಡ್ಕೋಬೇಕಂತಂದರೆ ನಂಬರ್ ಚೇಂಜ್ ಮಾಡ್ಕೋಬೇಕು. ಇಲ್ಲಪ್ಪ ನೀನು ಏನಾದರೂ ಡಿಲೀಟ್ ಮಾಡ್ಕೊತೀನಿ ಯಾವುದಾದ್ರೂ ಒಂದು ಆಪ್ಷನ್ ಅಂತ ಏನು ಮಾಡ್ಬೇಕಂತಂದರೆ ಯಾವುದೋ ಒಂದು ಆಪ್ಷನ್ಸ್ ಮೇಲೆ ಲೈಕ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂತಂದರೆ 7 ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು 0 ಕ್ಲಿಕ್ ಮಾಡ್ಕೊತೀನಿ. 0 ಕ್ಲಿಕ್ ಮಾಡ್ಕೊಂಡು ವಾಪಸ್ ಏನು ಮಾಡ್ಕೋಬೋದು ಅಂತಂದರೆ 0 ಕ್ಲಿಕ್ ಮಾಡ್ಕೊಂಡು ಕೆಳಗಡೆ. ಓಕೆ, 0 ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು, ಕೆಳಗಡೆ ಬಂದು ಅಪ್ಡೇಟ್ ಕೊಟ್ಬಿಟ್ರೆ ಏನಾಗ್ತದೆ ಆಟೋಮೆಟಿಕ್ಲಿ ಡಿಲೀಟ್ ಆಗ್ತದೆ. ಸಾಧ್ಯವಾದಷ್ಟು ಏನು ಮಾಡಿರಿ ಅವಾಯ್ಡ್ ಮಾಡಿರಿ ಇದನ್ನು, ಯಾಕಂತಂದರೆ 0 ಕೊಟ್ಟರೆ ಡಿಲೀಟ್ ಆಗ್ತದೆ.
ಆಪ್ಷನ್ಸ್ಗಳು ಸೆಕೆಂಡ್ ರೌಂಡ್ಗೆ ಇರಲಿ. ಓಕೆ ಇರಲಿ, ಏನಾಗಲ್ಲ. ಬಟ್ ಓಲ್ಡಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಬೇಡ ಅಂದರೆ ಹೆಂಗಿದ್ರು ಆಟೋಮೆಟಿಕ್ಲಿ ಯಾವುದು ಕೂಡ ಮೇಲೆ ಸಿಗಲಿಲ್ಲ ಅಂದರೆ ಆಟೋಮೆಟಿಕ್ಲಿ 9ನೇದು ಸಿಗುತ್ತೆ. ಬಟ್ ನಾ 0 ಮಾಡ್ಕೊಳ್ಳಲ್ಲ, ಇರಲಿ, ಅದು ಕಾಲೇಜ್ ಬೇಕು ಅವನಿಗೆ. ಸೊ ಅವನೇನಪ್ಪ ಅಂದರೆ ಡಿಲೇಟ್ ಮಾಡ್ಬೋದು, ಯಾವುದೇ ರೀತಿ ಮಾಡೋಕ್ಕೆ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ವಾಪಸ್ ತಿರ್ಗಿ 10ನೇ ನಂಬರ್ ಕೊಟ್ಬಿಡೋಣ. ಯಾಕಂತಂದರೆ ಅವ್ರಿಗೂ ಪಾಪ ಆ್ಯಕ್ಚುಲಿ ಯಾಕಂದರೆ ಯಾವುದೇ ರೀತಿ ಮೇಲ್ಗಡೆ ಅವನು ರೀಅರೇಂಜ್ ಅಷ್ಟೇ ಮಾಡ್ಬೇಕಂತ ಇದ್ದಾನೆ, ಎಲ್ಲರೂ ಕೂಡ ಕಾಲೇಜ್ ಇರಬೇಕಂತಲೇ ಇದ್ದಾನೆ. ಸೊ ಹಂಗಾಗಿ ಡಿಲೇಟ್ ಮಾಡಲ್ಲ. ಓಕೆ, ಬಟ್ ಈ ಹುಡುಗರು ಏನಾದ್ರು ನಂಬರಿಗೆ ಬೇಕಾದ್ರೆ ಚೇಂಜಸ್ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಅಂದರೆ 8 ಇದ್ದಲ್ಲಿ 7, 7 ಇದ್ದಲ್ಲಿ 6 ಈ ರೀತಿ ಬೇಕಾದ್ರೆ ನಂಬರ್ ಬೇಕಾದ್ರೆ ಚೇಂಜಸ್ ಮಾಡ್ಕೊಂಡಿದ್ರೆ ಮಾಡಿರಿ, ನಂಬರ್ ಬೇಕಾದ್ರೆ ಆರ್ಡರ್ ಮಾಡ್ಕೊಂಡಿದ್ರೆ ಮಾಡಿರಿ. ಬಟ್ ಆ್ಯಕ್ಯುರೇಟಾಗಿ ಮಾಡ್ಕೊರಿ, ಯಾಕಂತಂದ್ರೆ ಅಡ್ಮಿಷನ್ ಆಗಲೇಬೇಕು. ನಿಮ್ಮ ಪದೇ ಹೇಳ್ತಾ ಇದ್ದೀನಿ ನಾನು. ಓಕೆ, ಇದೆಲ್ಲನೂ ಕೂಡ ಆಯ್ದಾಯಿತು. ಅದಾದ ತಕ್ಷಣ ಹುಡುಗರು ಏನಾದರೂ ಇಲ್ಲಿ ಏನಾದರೂ ಚೇಂಜಸ್ ಮಾಡೋಂಗಿತ್ತಂದ್ರೆ, ಲೈಕ್ ಎಕ್ಸಾಂಪಲ್ ಹುಡುಗರು ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡಿ, ಅಂದರೆ ಈಗ ಏನಾದ್ರು 0 ಕೊಟ್ಟರೆ ಡಿಲೀಟ್ ಆಗಿಬಿಡ್ತು, ವಾಪಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ, ಬರ್ತೈತೆ, ವರಿ ಮಾಡ್ಕೊಬಿಡ್ರಿ. 0 ಕೊಟ್ಟು ವಾಪಸ್ ಡಿಲೀಟ್ ಮಾಡಿತ್ತಂದ್ರೆ ವಾಪಸ್ ಈ ಕಡೆ ಡಿಸಿಪ್ಲಿನ್ ಕಾಣಿಸ್ತಿದೆ ಅಲ್ವಾ, ಈ ಕಡೆ ಇದರ ಬಂದಿರ್ತದೆ, ವಾಪಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ. ಓಕೆ ಸರಿ, ಈ ಬೇಕಾದ್ರೆ ಅದು ನೋಡ್ಕೋಬೇಕಂತಂದ್ರೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ಏನು ಕಾಣಿಸ್ತಿದೆ ಆ ಒಂದು ಪೇಜ್ನ ಡೌನ್ಲೋಡ್ ಮಾಡಿಕೊಂಡು ವಾಪಸ್ ನೀವು ಏನಾದರೂ ತಪ್ಪು ಮಾಡ್ಕೊಂಡಿದ್ದೆ ಅಂತಂದ್ರೆ ಇಲ್ಲಿ ಕಾಣಿಸ್ತದೆ ಡೌನ್ಲೋಡ್ ಆಪ್ಷನ್ಸ್ ಎಂಟ್ರಿ ರಿಪೋರ್ಟ್ ಅಂತ ಏನು ಕಾಣಿಸ್ತದೆ, ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಪೇಜು ಮತ್ತು ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಕೂಡ ಅವಾಗ ಹೋಗಿ 2 ನಿಮಿಷಕ್ಕೊಮ್ಮೆ ಕೊಡ್ತಾ ಇರಬೇಕಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕೂಡ ಈ ಕಡೆ ಆಪ್ಷನ್ ಎಂಟ್ರಿ ಅಂದರೆ BMS ಸ್ಟೂಡೆಂಟ್ಗೆ ಎಸ್ಪೆಷಲಿ ಹೇಳ್ತಿರೋದು, ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ತಿರ್ತಾರೆ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಇರಬೇಕು 2 ನಿಮಿಷಕ್ಕೊಮ್ಮೆ. ಓಕೆ, ಸೊ ನೀವು ಇಲ್ಲಿ ಏನಪ್ಪ ಅಂದರೆ ನಿಮ್ಗೆ ತಿರ್ಗಿ ಹೇಳ್ತಿದ್ದೀನಿ, ಈ ಸದ್ಯಕ್ಕೆ ಈ 4 ಏನು ಬಾಕ್ಸಸ್ ಕಾಣಿಸ್ತಿದ್ದಾವೆ, ಈಗ ಸದ್ಯಕ್ಕೆ ಕೆಲಸ ಇರೋದು ನಿಮ್ಮ ಆಪ್ಷನ್ ಎಂಟ್ರಿ ಪೇಜು. ಸೀಟ್ ಅಲಾಟ್ಮೆಂಟ್ ಆಗೋದಲ್ಲಿ ಈ ಕಡೆ ಅಲಾಟ್ಮೆಂಟ್ ಅಂತ ಏನು ಕೊಡ್ತಿದ್ವಿ, ಖಾಲಿ ತೋರಿಸುತ್ತೆ. ಯಾಕಂದರೆ ಹೋಲ್ಡಲ್ಲಿ ಇಟ್ಕೊಂಡ್ರು ಸಹಿತ ಇನ್ನೂ ಕೂಡ ಖಾಲಿನೇ ತೋರಿಸ್ತದೆ ಅಲಾಟ್ಮೆಂಟಲ್ಲಿ. ಓಕೆ, ಈ ಅಕೌಂಟ್ ಸೆಟ್ಟಿಂಗ್ ಕೂಡ ಏನು ಕೂಡ ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಆ್ಯಂಡ್ ಅಡ್ಮಿಷನ್ ಇಲ್ಲಿ ಏನು ಕಾಣಿಸ್ತಿದೆ, ಅಡ್ಮಿಷನ್ ಯಾವಾಗ ಬರ್ತದೆ, ಅಲಾಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಎಲ್ಲ ಮಾಡ್ಬೇಕನ್ನೋದು ಇರ್ತದೆ. ಓಕೆ ಒಟ್ಟಾರೆ ನಿಮ್ಗೆ ಏನಪ್ಪ ಅಂದರೆ ಸದ್ಯಕ್ಕೆ ಈಗ ಏನಪ್ಪ ಕೆಲಸ ಅಂದ್ರೆ ನಿಮ್ಮದು ಆಪ್ಷನ್ ಎಂಟ್ರಿ ಪೇಜು ಮತ್ತು ಈ ಅಲಾಟ್ಮೆಂಟ್ ಪೇಜ್ ಅಂತ ಏನು ಕಾಣಿಸ್ತದೆ, ಅಲಾಟ್ಮೆಂಟಲ್ಲಿ ನಿಮ್ದು ಯಾವುದೇ ರೀತಿ ವರ್ಕ್ ಇರಲ್ಲ. ಆಪ್ಷನ್ ಎಂಟ್ರಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಪೇಜ್ ಅಷ್ಟೇ, ಅದು ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಲಾಸ್ಟ್ ಡೇಟ್ ಎಲ್ಲರೂ ಕೂಡ ಕಾಣಿಸ್ತಿದೆ ನೋಡಿರಿ, 25/8/2025 1:30 ಕೂಡ ಟೈಮ್ ಇದೆ. ನಾ ಹೇಳ್ದೆ ಹಿಂಗೆ ಬೇಕಾದ್ರೆ ಎಡಿಟ್ ಮಾಡ್ತೀರಾ ಅಂತಂದ್ರೆ ರೀಅರೇಂಜ್ ಮಾಡ್ಕೊಂತಂದ್ರೆ ನಂಬರಿಂಗ್ ಚೇಂಜ್ ಮಾಡ್ಬೋದು, 0 ಕೊಟ್ಟು ಡಿಲೀಟ್ ಮಾಡ್ಕೋಬೋದು, ಹೊಸದಾಗಿ ಯಾರು ಕೂಡ ಮಾಡ್ಬೋದು. BMS ಲೈಕ್ ಎಕ್ಸಾಂಪಲ್ 9 ಅಂತ ಇತ್ತು, ಅದಕ್ಕೆ BMS ಕಾಲೇಜಸ್ ಯಾಡ್ ಆಗಿತ್ತಂದ್ರೆ 10 ಕೊಡ್ಬೋದು. ಆ್ಯಂಡ್ ಅಗ್ರಿ ಮಾತ್ರ ನೋಡಿ, ಪ್ರತಿಯೊಂದು ಟೈಮ್ ಕೂಡ ನಾನು ಅದು ಲಾಗಿನ್ ಆಗಬೇಕಂತಂದ್ರೆ ಆ ಅಗ್ರಿ ಕೊಟ್ಟು ಅಗ್ರಿನೇ ಆಗಬೇಕು. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಅಗ್ರಿ ಕೊಡಲೇಬೇಕು ಎಲ್ಲರೂ. ಚಾಯ್ಸ್ 2 ಕೊಟ್ಟಿರಿ, ಚಾಯ್ಸ್ 3 ಕೊಟ್ಟಿರಿ, ಅಥವಾ ನೀವು ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ ಅಂತಂದ್ರೂ ಕೂಡ ನಿಮ್ಗೆ ಹೆಂಗಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಹಂಗೆ ಇರಲಿ ಅಂದ್ರೂ ಸಹಿತ ಒನ್ ಟೈಮ್ ಆದರೂ ಲಾಗಿನ್ ಆಗಲೇಬೇಕು. ಆ್ಯಂಡ್ ನಿಮ್ಗೆ ಗೊತ್ತಿರೋಗೆ ಈ ಶೆಡ್ಯೂಲ್ ಮಾತ್ರ ಫಾಲೋ ಮಾಡಲೇಬೇಕು. 25/8/2025 1 ಗಂಟೆ ಅಂತ ಕೊಟ್ಟರೆ, ಆ್ಯಕ್ಚುಲಿ ಆಪ್ಷನ್ ಎಂಟ್ರಿ ಪೇಜ್ ಒಳಗೆ 1:30 ಅಂತ ಕೊಟ್ಟರೆ, ಬಟ್ 1 ಗಂಟೆ ಅನ್ಕೊಂಡೆ ಮಾಡಿ. ಆ್ಯಕ್ಚುಲಿ ಶೆಡ್ಯೂಲ್ ಒಳಗೆ 1 ಗಂಟೆ ಇದೆ, ಬಟ್ 1:30 ಕೂಡ ಓಪನ್ ಇರ್ತದೆ. ಕಾಶನ್ ಡಿಪಾಸಿಟ್ ಕಟ್ಟೋರು ಯಾರಾದ್ರೂ ಕಟ್ಟಬೇಕು, ಲಿಂಕ್ ಬಿಡ್ತಾರೆ ಎಲ್ಲನೂ ಕೂಡ ಅದ್ರ ತಕ್ಕನಿಗೆ. ಬಟ್ ಕಾಶನ್ ಡಿಪಾಸಿಟ್ಗೆ ಕೆ ಹತ್ರ ಇವತ್ತು ಮತ್ತೆ ಸೋಮವಾರ ಮಧ್ಯಾಹ್ನ 1 ಗಂಟೆವರೆಗೂ ಅಷ್ಟೇ ಇದೆ. ನೋಡೋಣ ಕೆದವ್ರು ಎಕ್ಸ್ಟೆಂಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ರಿಸಲ್ಟ್ ಮಾತ್ರ 29/8/2025 ಮಾಕ್ ಅಂತ ಬಿಡ್ತಾರೆ. ಬಟ್ ಫೈನಲ್ ರಿಸಲ್ಟ್ ಈಗಲೇ ಹೇಳಲ್ಲ. ಗೊತ್ತಿರುವಾಗ ಯಾಕೆ ಫೈನಲ್ ರಿಸಲ್ಟ್ ಈಗಲೇ ಹೇಳಲ್ಲ ಅಂತಂದರೆ MCC ಇದೆ. ಓಕೆ, MCC ಏನಪ್ಪ ಆಗ್ತದೆ ಅಂತಂದರೆ, MCC ಬಂದ ನಂತರವೇ ನಮ್ಮ ರಿಸಲ್ಟ್ ಅಂತ ಹೇಳಿರೋ ಕಾರಣ ನಮ್ದು ಏನಪ್ಪ ಆಗ್ತದೆ ಅಂತಂದ್ರೆ MCC ಅವ್ರು ಬರಲಿಕ್ಕೆ ಇನ್ನೂ ಕೂಡ ಟೈಮು ತೊಗೊಳ್ತದ ಅಂತಂದ್ರೆ ಮೊದಲು ನಮ್ಮದು ಮಾಕ್ ರಿಸಲ್ಟ್ ಅನ್ನೋದು 29ಕ್ಕೆ ಬಂದ ತಕ್ಷಣ 29 ಆದ ನಂತರ ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ, ಕ್ವಿಟ್ ಬಟನ್ ಕೊಡ್ತಾರೆ. ಓಕೆ, ಸೊ ಆ್ಯಂಡ್ ಅದಾದ ತಕ್ಷಣ ಕೆಳಗಡೆ ಗಮನಿಸಬೇಕು, ಚಾಯ್ಸ್ 2 ಮತ್ತು 3 ಎರಡೂ ಕೂಡ ನಿಮಗೆ ಸೆಕೆಂಡ್ ರೌಂಡ್ಗೆ ಇರೋದಿಲ್ಲ ಚಾಯ್ಸ್ ಎಂಟ್ರಿ ಕೊಟ್ಟಾಗ. ಓಕೆ, ಸೊ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಬೇಕು. ಇಲ್ಲ ನಾನು ಅಪ್ಗ್ರೇಡಿಂಗ್ ನೆಕ್ಸ್ಟ್ ಹೋಗ್ತೀನಿ ಅಂತಂದ್ರೂ ಕೂಡ ಕೆಲವೊಂದಿಷ್ಟು ಷರತ್ತುಗಳಿರ್ತದೆ, ಒಪ್ಪಂದಗಳಿರ್ತವೆ, ಅದನ್ನ ತೊಗೊಂಡು ಮಾತ್ರ ಹೋಗ್ಲಿಕ್ಕೆ ಬರ್ತದೆ. ಓಕೆ, ಇದಿಷ್ಟು ಕಂಡ್ರು ಎಲ್ಲನೂ ಕೂಡ ಒನ್ ಟೈಮ್ ಇದನ್ನ ಫಾಲೋ ಮಾಡಿರಿ. ಈಗ ಮೇನ್ ಈಗ ಸದ್ಯಕ್ಕೆ ಇರೋದು ಆ್ಯಕ್ಟಿವಿಟೀಸ್ ಇದು 21/8/2025 25/8/2025 ಕಾಶನ್ ಡಿಪಾಸಿಟ್ ಕೂಡ 1 ಲಕ್ಷ ರೂಪಾಯಿ ಇವಾಗಲೇ ಕಟ್ಟಬೇಕು. ಎಡಿಟ್ ಮತ್ತು ಏನಾದರೂ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರು ಕೂಡ 25 ಒಳಗಡೆ ಮಾಡಬೇಕು. ಆಯಿತಾ? ಸೊ BMS ಕೂಡ ಆಪ್ಷನ್ ಎಂಟ್ರಿ ಕೂಡ ಇವಾಗಲೇ ಸ್ಟಾರ್ಟ್ ಆಗಿದೆ, ಮಾಡ್ಕೊರಿ. ಓಕೆ, ಫಸ್ಟ್ ರೌಂಡಿಗೆ ಮಾಡಿರ್ತಾರೆ, ಈಗಾಗಲೇ ಲೈವ್ ಮೇಲೆ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೀವಿ. ಅವಾಗ ಲಾಗಿನ್ ಆಗಿಬಿಟ್ಟು ಏನಾದರೂ ಚೇಂಜಸ್ ಆಯ್ತಾ, ಏನಾದರೂ ಬಂದಿದೆಯಾ, ಏನಾದರೂ ಆಗಿದೆ ಅಂತ ಕೂಡ ಹೇಳ್ತಾ ಇರ್ತೀನಿ. ಆ್ಯಂಡ್ ಇಲ್ಲೂ ಕೂಡ ಹೊಸದಾಗಿ ಇದ್ರ ಬಗ್ಗೆ 3 ಬಗ್ಗೆ ಅಂತ ಸೀಟ್ ಅಲಾಟ್ಮೆಂಟ್ ಆಗದಿರೋರಿಗೆ ಮತ್ತು ಚಾಯ್ಸ್ 2 ಕೊಟ್ಟವ್ರಿಗೆ, ಚಾಯ್ಸ್ 3 ಕೊಟ್ಟವ್ರಿಗೆ ಏನೆಲ್ಲ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈಗ ಹೇಳ್ದಂಗೆ ಇಷ್ಟೇ, ಅಂತ ಸೀಟೇ ಸಿಕ್ಕಿಲ್ಲ ಅಂದರೂ ಕೂಡ 1 ಟೈಮ್ ಲಾಗಿನ್ ಆಗಲೇಬೇಕು. ಚಾಯ್ಸ್ 2 ಆದರೂ ಕೊಟ್ಟಿರಿ, 3 ಆದರೂ ಕೊಟ್ಟಿರಿ, ಒಮ್ಮೆ ಮಾತ್ರ ಲಾಗಿನ್ ಆಗಲೇಬೇಕು. ಇದೇ ಲಿಂಕ್ ಮತ್ತು ಯಾವುದೇ ಲಿಂಕ್ ಬೇರೆ ಕೂಡ ಸಿಗೋದಿಲ್ಲ. ಓಕೆ, ಇದೇ ಲಿಂಕ್ ಇರ್ತದೆ. ಆ್ಯಂಡ್ ನಿಮ್ಗೆ ಬಂದುಬಿಟ್ಟು ಇಲ್ಲಿ ವಾಟ್ಸಪ್ ಚಾನಲ್ ಕೂಡ ಇರ್ತದೆ, ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ ಕೂಡ ಗಾಳೆ ಕಾಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಆ್ಯಂಡ್ ಥ್ಯಾಂಕ್ ಯು, ಇಲ್ಲಿವರೆಗೂ ಕೂಡ ಸದ್ಯಕ್ಕೆ ಇಷ್ಟು ವೇಟ್ ಮಾಡಿದ್ರೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೂ ಕೂಡ ಅವಾಗ ಲಾಗಿನ್ ಆಗಿ ತೋರಿಸ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಿರ್ಟೇಕೆ.